ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ನಾನಿವತ್ತು ಕೇಕ್ ಮಾಡಿದ್ದೀನಿ. ಗೋಧಿ ಹಿಟ್ಟು ಮತ್ತು ಬೆಲ್ಲದಲ್ಲಿ ಕೇಕ್ ಮಾಡಿದ್ದೀನಿ. ತುಂಬಾ ಸ್ಪಾಂಜಿಯಾಗಿ ಬಂದಿತ್ತು ಕೇಕು, ತುಂಬಾ ಚೆನ್ನಾಗಿ ಬಂದಿತ್ತು. ಮಕ್ಕಳಿಗೆ ಮತ್ತು ವಯಸ್ಸಾಗಿರೋರು ಮೈದಾ ಹಿಟ್ಟು ಮತ್ತು ಸಕ್ಕರೆ ತಿನ್ನಲ್ಲ ಅಂತಾರಲ್ಲ ಅಂಥವ್ರಿಗೆ ಮಾಡಿಕೊಡ್ಬೋದು. ತುಂಬಾ ಚೆನ್ನಾಗಿ ಬಂತು. ಎಷ್ಟು ಚೆನ್ನಾಗಿ ಬೇಕಾಗಿತ್ತು ಅಂದರೆ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೋಡಿ ಎಷ್ಟು ಸ್ಪಾಂಜಿ ಆಗಿದೆ ಅಂತ. ಟೇಸ್ಟು ಅಷ್ಟೇ ಸೂಪರಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಬನ್ನಿ ನೋಡೋಣ ಇದು ಹೇಗೆ ಮಾಡೋದು ಅಂತ. ನಾನು ಟಿನ್ ತಗೊಂಡಿದ್ದೀನಿ, ಬ್ರೆಡ್ ಟಿನ್ ತಗೊಂಡಿದ್ದೀನಿ. ನಾನು ಬೇಕಂದರೆ ನೀವು ರೌಂಡ್ ಟಿನ್ ಕೂಡ ತೊಗೋಬೋದು, 6 ಇಂಚ್ದು. ನಾನು ಬಟರ್ ಪೇಪರ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನೊಂದು ಬೌಲ್ ತಗೊಂಡಿದ್ದೀನಿ. ಬೌಲ್ಗೆ 1/4 ಕಪ್ಪಷ್ಟು ಮೊಸರು ತಗೊಂಡಿದ್ದೀನಿ, 1/4 ಕಪ್ಪಷ್ಟು ಬಟರ್ ತಗೊಂಡಿದ್ದೀನಿ. ಅದೆರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗಬೇಕದು, ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಅರ್ಧ ಕಪ್ಪಷ್ಟು ಬೆಲ್ಲದ ಪುಡಿ ತಗೊಂಡಿದ್ದೀನಿ. ಬೆಲ್ಲ ನಾನು ತುರಿದಿದ್ದೀನಿ, ಮಾಮೂಲಿ ಬೆಲ್ಲ ಬರುತ್ತಲ್ಲ ಅದೇ ತುರಿದಿದ್ದೀನಿ. ತುರಿದ್ಬಿಟ್ಟು ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಇದೊಂದು ಪಕ್ಕಕ್ಕೆ ಇಟ್ಬಿಡೋಣ. ಇವಾಗ ಒಂದು ಬೌಲ್ ತಗೊಳ್ಳೋಣ. ಬೌಲ್ಗೆ ನಾನು ಜರಡಿ ಇಟ್ಟಿದ್ದೀನಿ. ಜರಡಿಗೆ 1 ಕಪ್ ಆಗುವಷ್ಟು ನಾನು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಗೋಧಿ ಹಿಟ್ಟು ಜರಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಟೀ ಸ್ಪೂನಷ್ಟು ನಾನು ಕೊಕ್ಕೋ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ನಾನು ಹಾಲಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅರ್ಧ ಟೀ ಸ್ಪೂನಷ್ಟು ನಾನು ಬೇಕಿಂಗ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಜರಡಿ ಇಟ್ಕೊಂಬಿಡೋಣ. ಜರಡಿ ಇಟ್ಕೊಂಡು ಇದೆಲ್ಲ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಈಗ ನಾವೇನು ಬೌಲಲ್ಲಿ ಕಲಸಿದ್ವಲ್ಲ ಮೊಸರು ಮತ್ತು ಬಟರು ಬೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ, ಅದಕ್ಕೆ ಈಗ ನಾವೇನು ಪೌಡ್ರ್ ಮಿಕ್ಸ್ ಮಾಡಿದ್ದೀವಲ್ಲ ಅದೆಲ್ಲ ಸ್ವಲ್ಪನೇ ಹಾಕ್ಕೊಂಡು ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಪೌಡ್ರ್ 3 ಸತಿ ಹಾಕ್ಕೊಳ್ಳಿ. ಮತ್ತು ನಾನು ಅರ್ಧ ಕಪ್ಪಷ್ಟು ಹಾಲು ತಗೊಂಡಿದ್ದೀನಿ. ಇದು 1/4 ಕಪ್ಪು. ನಾನು 3 ಸತಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ಹಾಲು ಹಿಡಿಯುತ್ತೆ. ಮತ್ತು 1/4 ಕಪ್ಪಷ್ಟು ಉಗುರು ಬೆಚ್ಚ ನೀರು ಹಾಕಬೇಕು. ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಅರ್ಧ ಕಪ್ ಹಾಲು ಹಿಡಿಯುತ್ತೆ, 1/4 ಕಪ್ಪು ಉಗುರು ಬೆಚ್ಚ ನೀರು ಹಿಡಿಯುತ್ತೆ. ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಬರಬೇಕು ಬ್ಯಾಟ್ರ್. ಈಗ ನಾನು ಕೇಕ್ ಟಿನ್ ತಗೊಂಡು ಕೇಕ್ ಟಿನ್ಗೆ ಈ ಬ್ಯಾಟರ್ ಹಾಕ್ಕೊಂಬಿಡ್ತೀನಿ. ಬ್ಯಾಟರ್ ಹಾಕಿ ಎಲ್ಲ ಸಮ ಮಾಡ್ಕೊಳ್ಳೋಣ. ಸಮ ಮಾಡಿಕೊಂಡು ಇದಕ್ಕೆ ನಾನು ವಾಲ್ನೆಟ್ಟು ಮತ್ತು ಈ ಕುಂಬಳಕಾಯಿ ಬೀಜ ಬರುತ್ತಲ್ಲ ಅದು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಮೇಲೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಬೋದು, ಬಾದಾಮಿ ಎಲ್ಲ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಬೋದು. ಈಗ ನಾನು ಇದು 180 ಡಿಗ್ರಿಯಲ್ಲಿ 20 ನಿಮಿಷ ಬೇಕ್ ಮಾಡ್ಕೊಳ್ತೀನಿ. ಸ್ಟವ್ ಮೇಲೆ 20ರಿಂದ 25 ನಿಮಿಷ ಹಿಡಿಯುತ್ತೆ, ನೋಡ್ಕೊಳ್ತಾ ಇರಬೇಕು. ನಿಮಗೆ ಈ ಕೇಕ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.